ವಚನಗಳನ್ನು ಕೇಳ್ತಾ ಕೇಳ್ತಾ ಎಲ್ಲವನ್ನು ಮರ್ತೀರಿ, ದೇಹವನ್ನು ಕೂಡ ಮರ್ತೀರಿ, ಮನ ಮೌನ ಮಾಡಿಕೊಂಡಿರಿ. ಅಲ್ಲಿ ಆನಂದ ಸಾಗರದೊಳಗೆ ತೇಲಾಡಕತ್ತೀರಿ. ಅದಕ್ಕೆ ತಕ್ಕಂತೆ ಪ್ರಕೃತಿಯನ್ನು ನೋಡ್ರಿ. ಎಂಥ ಬ್ಯಾಸಿಗೆ ಬಿಸಿಲು, ಒಳಗೂ ತಾಪ ಹೊರಗೂ ತಾಪ, ಹಗಲು ತಾಪ ರಾತ್ರಿನೂ ತಾಪ. ಅಂಥದ್ರೊಳಗೆ ತಾವೆಲ್ಲ 12ನೇ ಶತಮಾನದ ವಚನಕಾರರನ್ನೆಲ್ಲ ಹುಟ್ಟು ಹಾಕಿ ಇಲ್ಲಿ ಮೇಳವಿಸಿದಿರಿ ಅಂತ ತಿಳ್ಕೊಂಡು ಆ ಮಳೆರಾಜ ತಂಪಣ್ಣು ಎರಿಚಿ ನಮ್ಮನ್ನೆಲ್ಲ ಶಾಂತ ಚಿತ್ತದಿಂದ ಈ ಕಾರ್ಯಕ್ರಮದ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉಪಕಾರ ಅದು ಶರಣರದು. ಆ ಶರಣರು ಯಾರು, ಎಲ್ಲಿ ಅಂತ ಕೇಳಿದರೆ, ಯಾರ ಪರಿಶುದ್ಧವಾದಂಥ ಕಾಯಕ ಮಾಡಿ ಜೀವನ ನಿರ್ವಹಣೆ ಮಾಡಿಕೊಂಡು ಮತ್ತೊಬ್ಬರನ್ನು ತೃಪ್ತಿಪಡಿಸೋದ್ರೊಳಗೆ ಪದ್ಧತಿಯನ್ನು ಹಾಕಿದಂಥ ಅಣ್ಣ ಬಸವಣ್ಣನ ಮಾತನ್ನ ಅನುಭವಕ್ಕೆ ತಂದುಕೊಂಡು ಆನಂದ ಪಡ್ತಾ ಇರತಕ್ಕಂಥವರ ಉಸಿರಿನೊಳಗೆ ಉದಯವಾದಂಥವು ಈ ವಚನಗಳು. ಅದು ದುಡಿಮೆಯ ಫಲ, ಅನುಭವ. ಶರೀರ ದುಡಿಮೆಯೊಳಗೆ ಮಗ್ನ ಆಗಬೇಕು, ಮನಸ್ಸು ಆನಂದ ಪಡ್ತಾ ಇರಬೇಕು. ಅದನ್ನು ಮಾಡುವ ಹೊತ್ನ್ಯಾಗ ಆ ದೇಹ ಮತ್ತು ಮನಸ್ಸು ಒಂದಾದಾಗ ಆತ್ಮ ಪ್ರಜ್ವಲಿಸ್ತದೆ, ಚೈತನ್ಯ ಮೂಡ್ತದೆ, ಆನಂದ ಲಹರಿ ಉಂಟಾಗ್ತದೆ. ಆ ಆನಂದ ಲಹರಿಯ ಶಬ್ದಗಳೇ ವಚನಗಳಾಗಿ ಈ ಕನ್ನಡ ನಾಡಿನ ಶರಣರ ಬಾಯಿಂದ ಉದಯವಾದಂಥ ಸಾಹಿತ್ಯ ಈ ಕರ್ನಾಟಕಕ್ಕೆ ಅತ್ಯಂತ ಭೂಷಣಪ್ರಾಯವಾಗಿ ಇವತ್ತ ಕನ್ನಡದ ಹಿರಿಮೆಯನ್ನು ಹೆಚ್ಚಿದೆ ಅಂತಂದ್ರೆ ಅತಿಶಯೋಕ್ತಿ ಏನಲ್ಲ. ಅಂಥ ವಚನ ಸಾಹಿತ್ಯವನ್ನು ಇವತ್ತು ತಾವೆಲ್ಲ ಬಸವ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ 15 ದಿವಸಗಳ ಕಾಲ ನಿತ್ಯದೊಳಗೆ ಕೇಳುತ್ತಾ ಕೇಳುತ್ತಾ ಶ್ರವಣ ಮಾಡ್ತಾ ಅದರ ಅಧ್ಯಯನದೊಳಗೆ ತಮ್ಮ ತಮ್ಮ ಸ್ವಾನುಭವದ ಅನುಭವವನ್ನು ಹಂಚಿಕೊಳ್ಳುವಂಥದ್ದು ಈ ಸಭಾ, ಈ ಸತ್ಸಂಗ. ಈ ಸತ್ಸಂಗದೊಳಗೆ ಆ ಪರಮಾತ್ಮ ಪರಶಿವ ಬಸವಣ್ಣನ ಆರಾಧ್ಯ ದೈವ ಕೂಡಲ ಸಂಗಮ ಹೆಂಗದಾನ ಎಂತದಾನ ಅಂತಂದ್ರೆ, ನ ಬೇಡ್ತಾ ಹೋಯೆ ಬೇಟಿ ಬೇಟೋ ದಾತ ಪಡೆ ತುಟಿ. ನಾವು ಬೆಟ್ಟಾಗಂದನ ಬೆಟ್ಟಾಗಿಬಿಟ್ಟ, ನಾವು ಬೆಟ್ಟಾಗಕ್ಕೆ ಹೋದ್ರೆ ಕಡ್ಕೊಂಡು ಹೋಗ್ತಾನ. ಅವ್ ಹೆಂಗ್ ಬೆಟ್ಟಾಗ್ಯಾನ ಅಂತ ಕೇಳಿದ್ರೆ ಅಖಂಡವಾಗಿ ಬೆಟ್ಟಾಗ್ಯಾನ. ಒಳಗ ಹೊರಗ ಕೆಳಗ ಮ್ಯಾಲ ಆಜು ಬಾಜು ಎಲ್ಲಂದ್ರ ಅಲ್ಲೆಲ್ಲ ತುಂಬಿ ತುಂಬಿ ತುಳ್ಕಾಡ್ತಾನ. ಅದಕ್ಕೆ ಬಸವಣ್ಣ ಅಲ್ಲಿಲ್ಲ, ಜಗದಗಲ ಮುಗಿಲಗಲ ಮಿಗೇಗಲ ನಿಮ್ಮಗಲ. ನೋಡ್ರಿ, ಪಾತಾಳದಿಂದ ತತ್ತ ಶ್ರೀಚರಣ, ಆಕಾಶದಿಂದ ತತ್ತ ಶ್ರೀ ಮುಖಟ. ಹೆಂಗವನಂದ್ರ ಅಪ್ರತಿಮ, ಅಗಮ್ಯ, ಅಗೋಚರ. ಅವ ಅಗೋಚರದಾನ. ಅಂಥ ಪರಬ್ರಹ್ಮ ಪರಮಾತ್ಮ ಪರಶಿವ ತಾನು ಪೂಜೆ ಮಾಡುವಂಥ ಮನಸ್ಸಿನ ಏಕಾಗ್ರತೆಯೊಳಗೆ ತನ್ನ ಅಂಗೈಯೊಳಗೆ ಇಷ್ಟಲಿಂಗವಾಗಿ ಕುಂತಾನ ಅಂತ ಹೇಳಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ಯಾನ. ಇದು ವಚನ ಎಲ್ಲಿಂದ ಹುಟ್ಟಿತು? ವೇದದಿಂದಲ್ಲ, ಶಾಸ್ತ್ರಗಳಿಂದಲ್ಲ, ನಿಗಮ ಅಗಮಗಳಿಂದಲ್ಲ, ಪುರಾತನರಿಂದಲ್ಲ, ಋಷಿಮುನಿಗಳಿಂದಲ್ಲ, ಕಾಯಕ ಜೀವಿಗಳಿಂದ ಉದಯ ಆದಂಥ ತತ್ವಜ್ಞಾನ. ಇದು ವಚನ ಸಾಹಿತ್ಯ. ಇಂಥ ವಚನ ಸಾಹಿತ್ಯಕ್ಕೆ
ನಾವೆಲ್ಲರೂ ಬಾಧ್ಯಸ್ಥರಾಗಿವೆ, ನಾವೆಲ್ಲರೂ ಭಾಗ್ಯವಂತರಾಗಿವೆ. ಅದನ್ನ ಬಳಸ್ಕೋಬೇಕು. ಬದುಕನ್ನ ಬಳಸಿ ತಯಾರು ಮಾಡಿದಂಥ ವಚನ, ಆ ವಚನವನ್ನು ಬಳಸಿ ನಾವು ಬದುಕನ್ನ ಕಟ್ಕೊಳ್ಳಿಕ್ಕೆ ಬರ್ತದ ಅನ್ನೋದನ್ನ ನಾವು ತಿಳ್ಕೊಳ್ಳದೆ ಇದ್ರೆ ನಾವೆಲ್ಲ ಮೂರ್ಖರಾಗ್ತೀವಿ. ಹಂಗೊಂದಿಷ್ಟು ಬಳಸಬೇಕು. ಇದೇ ಹೇಳಿದ್ರಲ್ಲ ಮಮ್ಮಿ ಪಪ್ಪ ಅಂತ. ನಮ್ಮ ವಚನಕಾರರ ನುಡಿಯೊಳಗೆ ಶಬ್ದದೊಳಗೆ ಶಬ್ದಂತೂ ಸೂತಕ ಇರ್ತಕ್ಕಂತ ಹೇಳ್ತಾರೆ. ಆದ್ರೂ ಕೂಡ ಆ ಶಬ್ದದೊಳಗಿರ್ತಕ್ಕಂಥ ಮಾಧುರ್ಯ, ಅದರೊಳಗಿರ್ತಕ್ಕಂಥ ಅರ್ಥ, ಅದರೊಳಗಿರ್ತಕ್ಕಂಥ ಅನುಭವ, ಅದರೊಳಗಿರ್ತಕ್ಕಂಥ ಸಾರ, ಅದರೊಳಗಿರ್ತಕ್ಕಂಥ ಸತ್ಯ ಸಹಜವಾಗಿ ಮಗುವಿನಲ್ಲಿ ರಕ್ತಗತವಾಗಿ ಬರುವಂಥ ವಾಕ್ಯವನ್ನ, ಶಬ್ದವನ್ನ ಬಳಸದೇ ಹೋದದ್ದಾದ್ರೆ ಆ ಮಗು ವಂಚಿತ ಆಕ್ಕತಿ. ಅದಕ್ಕೆ ನಮ್ಮಲ್ಲೇ ಅಂಥ ಒಂದು ನಾಡ ನುಡಿಯನ್ನು ಕಟ್ಟೋದ್ರೊಳಗೆ ಎಲ್ಲ ಸಾಹಿತ್ಯಕಾರರು ಪಳಗಿದ್ದಾರೆ. ಮತ್ತು ಅಂಥ ಸಾಹಿತ್ಯವನ್ನ ನಮ್ಮ ಜೀವನದ ಪಡಿನೇಳನಾಗಿ ಅನುಭವಿಸುವಂಥವ್ರು ನಾವು ಆಗದೇ ಇದ್ರೆ ಅದನ್ನ ನಾವೆಲ್ಲ ತಪ್ಪಿತಸ್ಥರಾಗ್ತೀವಿ. ಹಾಗೇನೆ ಈ ಒಂದು ಶಬ್ದದ ಮೇಲನ ಈ ಒಂದು ಎಲ್ಲ ಜೀವನದ ಘಟ್ಟಗಳಲ್ಲಿ ಪರಿಸ್ಥಿತಿಗಳು, ಜೀವನ ಅರಳುವುದರೊಳಗೆ ಸಂಬಂಧಗಳು, ಸೂತ್ರಗಳು ಅವನ್ನ ಹೆಂಗ ಒಡನಾಡಿಸಿಕೊಂಡು ನಾವು ಬದುಕನ್ನ ನಿರ್ಮಾಣ ಮಾಡಿಕೊಳ್ಳೋದು ನಮ್ಮ ಕೈಯೊಳಗದ, ನನ್ನ ಕೈಯೊಳಗದ. ನಾನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ನನ್ನೊಳಗೆ ಆತ್ಮ ಅಂತ ಮಾತಾಡ್ತನು, ನಿಮ್ಮೊಳಗೆ ಆತ್ಮ ಅಂತ ನೀವು ಕೇಳ್ತೀರಿ. ನನ್ನೊಳಗಿನ ಆತ್ಮ ಹೋದರೆ ಇಟ್ಕೋತೀರೇನು, ಮಾರಾಜ ಅಂತೀರೇನು, ಓದ್ ಹುಗಿತೀರಿ ಅಥವಾ ಸುಟ್ಟು ಬಿಡ್ತೀರಿ. ಆದರೆ ಯಾವುದು ಸತ್ಯ ಇಲ್ಲ, ಆತ್ಮವೇ ಸತ್ಯ. ಆತ್ಮ ಯಾರು? ಆತ್ಮನೇ ನಾನು. ಆತ್ಮ ಯಾರು? ಪರಮಾತ್ಮನ ಅಂಶ. ಪರಮಾತ್ಮ ಬೇರೆ, ಆತ್ಮ ಬೇರೆ ಏನು? ಪರಮಾತ್ಮನೇ ಆತ್ಮ, ಆತ್ಮನೇ ಪರಮಾತ್ಮ. ತಾ ಯಾರಾದ? ತಾನೇ ಪರಮಾತ್ಮ. ಅದಕ್ಕೆ ಬಸವಣ್ಣ ಹೇಳಿದ, ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ. ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ. ಗುಡಿ ಗುಂಡಾರ ಮಠ ಮಸೀದಿರ್ತಕ್ಕಂಥ ದೇವರು ಅಲ್ಲಂತಾನ ಬಸವಣ್ಣ. ಹಂಗಾದ್ರೆ ದೇವರು ಯಾರು ಅಂತ ಕೇಳಿದ್ರೆ, ತನ್ನ ತಾನರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ. ತಾನ ದೇವರಂತ. ಮತ್ ದೇವ್ರ ಎದ್ಕೊಂಡು ದೇವರ ಹುಡುಕ್ಯಾಡೋದೇನ್ರಿ? ಮತ್ತೇನು ಮಾಡೀವ್ರಿ? ದೇವರ ಮರ್ತೀವ್ರಿ. ಮರೆಯುವಂತ ವಸ್ತು ಯಾವ್ದ್ರಿ? ಮನಸ್ಸರಿ. ಮನಸ್ಸು ಏನ್ ಮಾಡ್ಬೇಕಾಕೈತಿ? ಹಂಗಾದ್ರೆ ನೆನಪು ಮಾಡ್ಕೋಬೇಕು. ನೆನಪು ಮಾಡ್ಕೊಂಡ್ರೆ ಏನ್ ಹಾಕಿವ್ರಿ? ದೇವರ ಹೋದಲ್ಲ, ಆ ಸತ್ಯವೇ ಹೋದಲ್ಲ. ಅದಕ್ಕೆ ನೆನಪು ಮಾಡಿಕೊಳ್ಳುವ ಸಲುವಾಗಿ ಈ ವಚನ. ಮನದವರ ನೆನದಲ್ಲಿ ಹಾನ ಪರಮಾತ್ಮ ಅಂತಾರಲ್ಲ, ಹಂಗ ನಮ್ಮ ಮನಸ್ಸಿನೊಳಗೆ ದೇವರನ್ನ ತುಂಬ್ಕೊಂಡ್ಬಿಟ್ರೆ ಯಾರು ದೇವರು ಅಂದ್ರೆ ತಾನೇ ದೇವರು. ಇದು ವಚನಗಳ ಸಿದ್ಧಾಂತ. ನೀವು ಅನುಭವದ ವೇದ ಶಾಸ್ತ್ರಗಳ ಸಿದ್ಧಾಂತ ಅಂತ ಅವು ಎಲ್ಲ ಹಿಂಗ ಬಂದದ್ದು. ಯಾರ ಸತ್ಯವನ್ನು ಅರ್ತಾರ, ಜ್ಞಾನವನ್ನು ಮಾಡ್ಕೊಂಡಾರ, ಅವರ ಇಂದ ಉದಯಕ್ಕವ ವೇದ ಶಾಸ್ತ್ರ ಪುರಾಣ ವಚನ ಇರುವಿಕೆ. ಮತ್ತೆ ಅದರೊಳಗೆ ಏನು ಭೇದ ಭಾವ ಬಂತ ಹೇಳ್ರಿ? ಏನೂ ಇಲ್ಲ. ಅದಕ್ಕೆ ಆ ಮನಸ್ಸು ಹೆಂಗದ ನೋಡ್ರಿ, ಮನಸ್ಸಿನೊಳಗೊಂದು ಅದ್ಭುತವಾದಂಥ ಶಕ್ತಿ ಅದ. ಆ ಮನಸ್ಸನ್ನು ಬಳಸಿದ ಒಬ್ಬ ಮಹಾದೇವಗ್ಯಾನ, ಮಹಾವಿಜ್ಞಾನಿ ಆಗ್ಯಾನ, ಮಂಗಳ ಗ್ರಹದ ಮೇಲೆ ಹೋಗ್ಯಾನ, ಚಂದ್ರನ ಮೇಲೆ ತಿರುಗಾಡಕತ್ತಾನ, ಅನೇಕ ಸಂಶೋಧನೆಗಳನ್ನು ಮಾಡ್ಯಾನ. ಎದರಿಂದ ಅಂತ ಕೇಳಿದ್ರೆ ಮನಸ್ಸಿನಿಂದನ. ಅದೇ ಮನಸ್ಸಿನಿಂದ.
ಅದೇ ಮನಸ್ಸನ್ನ ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ವಿಷಯದೊಳಗೆ ತೊಡಗಿಸಿದಂತ ಮಾನವ ಏನಾಗ್ಯಾನ? ಮೂರ್ಖ ಆಗ್ಯಾನ, ದುರ್ಬಲ ಆಗ್ಯಾನ, ಹೇಡಿ ಆಗ್ಯಾನ, ಹುಕ್ಕಲು ಆಗ್ಯಾನ, ಕಷ್ಟ ಅವ ದುಃಖಿ ಆಗ್ಯಾನ, ಅವ ಅತೃಪ್ತಿ ಆಗೈತಿ, ಅಸಂತೋಷ ಮೂಡೈತಿ, ಅವ ಮಾಡಬಾರ್ದಂತ ಕೃತ್ಯದೊಳಗೆ ತೊಡಗಿ ಬಿಟ್ಟಾರ. ಇದು ಮನಸ್ಸನ. ಆದ್ರ ಈ ಮನಸ್ಸನ್ನ ಬಳಕೆ ಮಾಡ್ಕೊಳ್ಳೋದು ಹೇಗೆ? ನೀವೆಲ್ಲ ಕುಂತಿರ್ಲಿ, ನಾವೇನು ಹೇಳಾಕತ್ತೀವಿ ಅಂತ ಸುಮ್ಮದೆ ಮನಸ್ಸು ಏನ್ ಮಾಡಾಕತ್ತದ ನೋಡ್ರಿ. ನಿಮ್ಮ ಮನಸ್ಸು ಏನ್ ಮಾಡಾಕತ್ತೈತಿ? ಮಾತಾಡಕತ್ತೈತಿ. ತನ್ನಿರ್ತಾನ ಮಾತಾಡೋರಿಗೆ ಏನ್ ಅಂತೀರಿ? ಹುಚ್ಚ ಅಂತೀರಿ ಇಲ್ಲ? ನಾವು ತನ್ನಿರ್ತಾನ ಮಾತಾಡೋದು ಎಂದರೆ ಬಿಟ್ಟಿವನ? ಮನೆಯಾಗಿದ್ರೆ ಬಿಟ್ಟಿಲ್ಲ, ಮಠದಾಗಿದ್ರೆ ಬಿಟ್ಟಿಲ್ಲ, ಶಾಲೆಯಾಗಿದ್ರೆ ಬಿಟ್ಟಿಲ್ಲ, ಕಚೇರಿ ಆಗಿದ್ರೆ ಬಿಟ್ಟಿಲ್ಲ, ಕೆಲಸದಾಗಿದ್ರೆ ಬಿಟ್ಟಿಲ್ಲ. ಬಿಟ್ಟಿಲ್ಲ ಹೇಳ್ರಿ ಏನ್ ಮಾಡ್ತಾ ಇರ್ತೀವಿ? ಕಲ್ಪನಾ ಮಾಡ್ತಾ ಇರ್ತೀವಿ, ಲೆಕ್ಕ ಹಾಕ್ತಾ ಇರ್ತೀವಿ, ತರ್ಕ ಹಾಕ್ತಾ ಇರ್ತೀವಿ, ಕನಸು ಕಾಣ್ತಾ ಇರ್ತೀವಿ, ಒಂದಿಲ್ಲ ಒಂದು ಚಿಂತೆ ಮಾಡ್ತಾ ಇರ್ತೀವಿ. ಅದಕ್ಕೆ ಒಬ್ಬ ಜ್ಞಾನಿ ಹಾಡ್ತಾನ, ಅನುಗಾಲವು ಚಿಂತೆ ಈ ಜೀವಕ್ಕೆ, ಮನ ಹೋಗಿ ಮಾಧವನಗಳು ಬೆರೆಯುವ ತನಕ. ಚಿಂತೆ ಬಿಟ್ಟದ್ದಲ್ಲ. ಯಾರಿಗೆ ಚಿಂತೆ ಬಿಟ್ಟದ್ ಹೇಳ್ರಿ? ಚಿಂತಿಲ್ಲದಾನ್ ಯಾವದಾನ ಹೇಳ್ರಿ? ಸಣ್ಣ ಲೇಮ್ಯಾನ್ ಹಿಡ್ಕೊಂಡು ರಾಷ್ಟ್ರಪತಿವರೆಗೂ ಎಲ್ಲರೂ ಚಿಂತೆನೆ ಮಾಡಾಕಿತ್ಯಾರ. ಚಿಂತೆ ಮಾಡಿದ್ರೆ ಸುಖ ಪಡ್ತಾನ, ಆನಂದ ಪಡ್ತಾನ? ಸಾಧ್ಯದ ಇಲ್ಲ. ಮತ್ ಚಿಂತೆ ಬಿಡಬೇಕಾದ್ರೆ ಏನ್ ಮಾಡ್ಬೇಕಾಕತಿ? ಮನಸ್ಸೋಗಿ ದೇವರೊಳಗೆ ಬೆರಿಬೇಕು. ಆ ದೇವರಲ್ಲಿ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೇರಿ. ಆ ದೇವರಿರೋದು ನಮ್ಮೊಳಗೆ, ನಮ್ಮ ಆತ್ಮನ ದೇವರು. ನೋಡ್ಯಾರಿ ದೇವ್ರ? ಕಾಣಿಸ್ತಾನು ಇಲ್ಲ. ಯಾಕೆ ಕಾಣಿಸಂಗಿಲ್ಲ? ಅವನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಬಣ್ಣ ಇಲ್ಲ, ಗುಣ ಇಲ್ಲ, ಯಾವ ಲಕ್ಷಣಗಳು ದೇವರಿಗೆ ಇಲ್ಲ. ಅಂಥ ದೇವರನ್ನ ಯಾರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ. ಅವ ಹೆಂಗದಾನ? ಆನಂದಗದಾನ, ಅವ್ಯಕ್ತ ಸ್ವರೂಪದಾಗದಾನ. ಅವ ನಿರ್ಗುಣದಾನ, ನಿರಾಕಾರದಾನ, ನಿರವಯವದಾನ, ನಿರಾಲಂಬದಾನ, ಅಜ್ಞೇಯದಾನ, ಅವ್ಯಕ್ತದಾನ. ಇದಕ್ಕೆ ಪರಮ ಸತ್ಯ ಅಂತಾರ. ಇಂಥ ಸತ್ಯವನ್ನು ಅರ್ಥವ ಹೊರಗಿರ್ತಕ್ಕಂಥ ಏನು ಪ್ರಕೃತಿ ಅದಲ್ಲ, ಇದನ್ನ ಯಾರು ನಿರ್ಮಾಣ ಮಾಡ್ಯಾರ? ನಿರ್ಮಾಣ ಕರ್ತರು ಯಾರು? ಅವನಿಗೆ ಶಿವ ಅಂತೀರಿ, ಅವನಿಗೆ ಪರಮಾತ್ಮ ಅಂತೀರಿ, ಅವನಿಗೆ ಬ್ರಹ್ಮ ಅಂತೀರಿ. ಅವನು ನಿರ್ಮಾಣ ಮಾಡ್ಯಾನ. ಏನೇನು ನಿರ್ಮಾಣ ಮಾಡ್ಯಾನ? ನಮ್ಮ ಎದುರಿಗೆ ಏನದ? ಈ ಅನಂತ ಬ್ರಹ್ಮಾಂಡದ. ಈ ಬ್ರಹ್ಮಾಂಡ ತುಂಬ ಇದೊಂದು ಭೂಮಿ. ಭೂಮಿ ಮೇಲೆ 84 ಲಕ್ಷ ಯೋನಿಯೊಳಗೆ ಜನ್ಮ ತಳೆಯುವಂತ ಅನಂತ ಜೀವರಾಶಿಗಳದ. ಕ್ರಿಮಿ ಕೀಟಕ ಹಿಡ್ಕೊಂಡು, ದನಕರ ಹಿಡ್ಕೊಂಡು, ಪಶು ಪಕ್ಷಿ ಹಿಡ್ಕೊಂಡು, ಜಲಚರ, ಭೂಚರ, ಖೇಚರ ಅಂತ ತಿಳ್ಕೊಂಡು ಅನಂತ ಜೀವರಾಶಿಗಳು ಹುಟ್ಟುತ್ತವ, ಬಾಳ್ತವ, ಸಾಯ್ತವ. ಅದರಂಗ ಮನುಷ್ಯ, ಅದರೊಳಗೆ ಮನುಷ್ಯರಿಗೆ ಒಂದು ವಿಶೇಷದ. ಇಷ್ಟೆಲ್ಲ ನಿರ್ಮಾಣ ಮಾಡಿದಂತ ಪರಮಾತ್ಮ ಇವನ್ನೆಲ್ಲ ನಿರ್ಮಾಣ ಮಾಡ್ಯಾವ. ಎಲ್ಲೇರೆ ಬೇರೆ ಆಕಾಶದೊಳಗ ಅಥವಾ ಮಂಗಳ ಗ್ರಹದ ಮೇಲೆ ಎಲ್ಲೆಡೆ ಹೋಗಿ ಕುಂತಾನ? ಎಲ್ಲಿದಾನವ? ಅವ ಎಲ್ಲಿ ಹೋಗಿಲ್ಲ. ಪ್ರತಿಯೊಂದು ಜೀವಿಯ ಶರೀರ ಇವೆಲ್ಲ ಬೇರೆ ಬೇರೆ ಕಾಣ್ತಾವ. ಆದ್ರೆ ಪ್ರತಿಯೊಂದು ಜೀವಿಯ ಶರೀರದೊಳಗೆ ಒಂದು ಕ್ರಿಮಿಕೀಟ ಹಿಡಿದುಕೊಂಡು ಮನುಷ್ಯನವರೆಗೆ ಆ ಜೀವಿಯ ಶರೀರದೊಳಗ ಅಧಿಷ್ಠಾನ ಮೂರ್ತಿಯಾಗಿ, ಕಾರಣಕರ್ತೃವಾಗಿ, ಭೋಕ್ತೃವಾಗಿ, ಸಾಕ್ಷಿಯಾಗಿ, ಸರ್ವಂತರ್ಯಾಮಿಯಾಗಿ, ಸರ್ವವ್ಯಾಪಕ ಆಗಿ ಇಲ್ಲ ಯಾರು ನಡೋದ? ಆ ಪರಮಾತ್ಮನ್ ನಡೋದ. ಆತ್ಮರೂಪದೊಳಗೆ ತನ್ನ ಲೀಲೆಯೊಳಗೆ ಆ ಶರೀರಕ್ಕೆ ಅನುಗುಣವಾಗಿ ಅವನ ಲೀಲಾ ನಡೆದ. ಇದುವೇ ಜೀವನ. ಈ ಜೀವನ ನಿಮಗಷ್ಟ ಅನ್ಕೋಬೇಡ್ರಿ. 84 ಲಕ್ಷ ಯೋನಿಯೊಳಗೆ ಜನ್ಮ ತಳೆಯುವಂತ ಪ್ರತಿಯೊಂದು ಜೀವಿಯದು ನಮ್ಮಂಗದ. ಅದಕ್ಕೆ ಬಸವನಂದ ಸಕಲ ಜೀವಾತ್ಮರಲ್ಲಿ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗಮ ದೇವನ ಶರಣರು.
ಪ್ರತಿಯೊಂದು ಜೀವಿಗೆ ಲೇಸ ಬಯಸ್ತಾನವ. ಇದನ್ನು ಬಯಸುವಂತ ಬುದ್ಧಿ ಬರಬೇಕಾಗಿತ್ತಂದ್ರ ಏನ್ ಮಾಡಿದ್ರೆ ಸಾಧ್ಯ ಹೇಳ್ರಿ ನೋಡೋಣ. ಅದಕ್ಕ ಅಂಥ ಪರಮಾತ್ಮ ಕೂಡಲ ಸಂಗಮನ ದೇವನನ್ನು ನೆನೆಬೇಕಾಗಿತ್ತಂದ್ರ ಈ ಸತ್ಸಂಗ ಬೇಕಂತ. ಈ ಸತ್ಸಂಗವನ್ನ ರೂಢಿಸಿಕೊಟ್ಟು ಸಂಸ್ಕಾರ ಕೊಟ್ಟು ಒಮ್ಮೆ ನಮ್ಮ ಹೃದಯಕ್ಕೆ ತಟ್ಟಿದ್ದೇ ಆದ್ರೆ ನಾವು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬರ್ತದ. ಈ ಜೀವನದೊಳಗ ನಮ್ಮ ಸಮಾಜದೊಳಗ, ದೇಶದೊಳಗ, ಜಗತ್ತಿನೊಳಗ ಏನೇನೋ ಅದಾವ ನೋಡ್ರಿ. ಒಂದು ಧಾರ್ಮಿಕತೆ ಐತಿ, ಒಂದು ರಾಜಕಾರಣ ಐತಿ, ಒಂದು ಸಮಾಜ ವ್ಯವಸ್ಥೆ ಐತಿ, ಒಂದು ಆರ್ಥಿಕ ವ್ಯವಸ್ಥೆ. ಪ್ರಮುಖ ಘಟ್ಟಗಳಿವು. ಇವುಗಳನ್ನು ಹೆಂಗೆ ನಾವು ಬಳಕೆ ಮಾಡಿಕೊಂಡಿವಿ? ಅವ ಸ್ವಾಮಿ ವಿವೇಕಾನಂದ ಹೇಳ್ತಾನೆ, ಇಫ್ ಯು ಆರ್ ಟು ಬಿ ದಿ ರಿಲಿಜಿಯಸ್ ಮಾಸ್ಟರ್ ಇನ್ ಇಂಡಿಯಾ, ಯು ಶುಡ್ ಗೋ ವಿಲೇಜ್ ಟು ವಿಲೇಜ್, teach them what they are in needy. If you are sitting in the palace like temple, wearing precious clothes, getting delicious foods, saying Ramakrishna Hari, it is not dharma, you are not at all dharma guru ಅಂತ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈ ದೇಶದೊಳಗೆ ನೀನೇನಾದರೂ ಧರ್ಮಗುರು ಆಗಿದ್ದರೆ ಅರಮನೆ ಅಂತ ಮಠ ಕಟ್ಟಿಸಿಕೊಂಡು ಸುಪ್ಪತ್ತಿ ಗಾದಿ ಮೇಲೆ ಕುಂತು ಐಷಾರಾಮಿ ಜೀವನ ನಡೆಸಿ ಜಪ ತಪ ಅಂತ ಅನ್ಕೋತ ಕುಂತಿ ಅಂದ್ರೆ ನೀನು ಧರ್ಮಗುರು ಅಲ್ಲ. ನೀ ಧರ್ಮಗುರು ಆಗಿದ್ರ ಯಾವ ದೇಶದೊಳಗ, ಯಾವ ಹಳ್ಳಿ ಪಟ್ಟಣದೊಳಗ, ಯಾವ ಓಣಿಯೊಳಗ ಯಾವ ಜನರು ದುಶ್ಚಟಕ್ಕೆ ಬಲಿಯಾಗಿ ತಮ್ಮನ್ನು ಹಾಳು ಮಾಡಿಕೊಂಡು ತಮ್ಮ ಮಣಿತನ ಹಾಳು ಮಾಡಿ ನಿರ್ಗತಿಕರಾಗಿ, ದೀನರಾಗಿ, ದುಃಖಿಗಳಾಗಿ ಜೀವನವನ್ನು ಕಳ್ಕೊಂಡು ಬದುಕ್ತಾ ಇದ್ದಾರಲ್ಲ, ಅಂಥವರ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಿ. ಅದಕ್ಕೆ ನಮ್ಮ ಆನಂದ ದೇವರು ಮೊದಲೇ ಈ ಕೈ ಹಾಕ್ಯಾರೆ. ಅದಕ್ಕಂದ್ರ ದುಶ್ಚಟಗಳಿಂದ ಮುಕ್ತರಾದ ನಮ್ಮ ಸಮಾಜ ನಿರ್ಮಾಣ ಆಗ್ತೈತಿ. ಹೇಳ್ತಾನ ಸ್ವಾಮಿ ವಿವೇಕಾನಂದ, ಜರನಿ ಇವತ್ತ ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪದಾರ್ಥ ಏನದ, ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿಯ ಜನ್ಮಸಿದ್ಧ ಹಕ್ಕೈತೆ. ಅಂದ ಮೇಲೆ ಒಬ್ಬರ ಮೇಲೊಬ್ಬರು ಬಲಾತ್ಕಾರ ಮಾಡೋದು, ಸುಲಿಯೋದು, ಭ್ರಷ್ಟಾಚಾರ ಮಾಡೋದು, ತಾಂದ ಖರೆ ನಾನಾ ಖರೆ ಹಿಂಗ ಮಾಡ್ಕೋತ ಅನ್ಯಾಯ, ಅತ್ಯಾಚಾರ, ಅಧರ್ಮಗಳನ್ನ ತಾಂಡವಾಡುವಂಗೇನು ಮಾಡ್ತಾರಲ್ಲ, ಅದರ ವಿರುದ್ಧ ನೀ ಶಟದ ನಿಲ್ಲು, ಕಂಟ್ರೋಲಿಗೆ ತಗೊಂಡ ಬಾ ಅಂದಾಗ ಮಾತ್ರ ಅನ್ಯಾಯವನ್ನ ಮಾಡಬೇಡ, ಅನ್ಯಾಯ ವಿರೋಧಿಸು. ಈ ಅರ್ಥದೊಳಗ ಹೇಳ್ತಾನ. ಇನ್ನು ಮತ್ತೊಂದು ಮಾತನ್ನು ಹೇಳ್ತಾನ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಗೆ ಅವು ಬದುಕಲಿಕ್ಕೆ ಬೇಕಾಗುವಂತ ಅನ್ನ, ಆಹಾರ, ಆರೋಗ್ಯ, ಬಟ್ಟೆ ಇದೆಲ್ಲ ಸರಿಯಾದ ರೀತಿಯೊಳಗೆ ಮುಟ್ಟುವುದಿಲ್ಲ ಅಂದ್ರೆ, ಅವ್ರಿಗೆ ಸಿಗುವುದಿಲ್ಲ ಅಂತಂದ್ರ ನೀನು ಅವರ ಜೀವನದ ವ್ಯವಸ್ಥೆಯೊಳಗೆ ಕೈ ಹಾಕಿ ಅಲ್ಲೇ ರೀತಿ ನೀತಿ ಆಚಾರಗಳನ್ನು ತಂದು ಪ್ರತಿಯೊಬ್ಬರಿಗೂ ಸಮಾನತೆಯನ್ನ ಹಾಕು, ಅದನ್ನು ತಂದು ಬಿಡು ಅಂತ ಹೇಳ್ತಾನ. ಬಡವರ ಜೋಪಡಿಗಳಲ್ಲಿ, ಅರಸರ ಅರಮನೆಗಳಲ್ಲಿ ಎಲ್ಲಿಯವರೆಗೆ ತತ್ವಜ್ಞಾನ ಬಳಸಲ್ಪಡೋದಿಲ್ಲ ಅಲ್ಲಿಯವರೆಗೆ ಈ ದೇಶದ ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ಯಾನ. ಅಂತ ಮ್ಯಾಲ ಇವತ್ತ ಏನಾದ್ರೂ ಇದ್ರ ನಾವು ಶಿಕ್ಷಣ ಬಹಳ ಕಲ್ತೀವಿ ಅಂತೀವಿ, ಶಿಕ್ಷಣ ಬಹಳ ಮುಂದುವರೆದೈತಿ ಅಂತೀವಿ, ತೆರಿ ಬೆಳೆದಾವ, ವಿಚಾರ ಬೆಳೆದಾವ, ಶಬ್ದಗಳ ಬೆಳೆದಾವ, ಸಾಹಿತ್ಯ ಬೆಳೆದವ. ಆದರ ಒಬ್ಬ ಚಪರಾಶಿ ಹಿಡ್ಕೊಂಡು ಉಚ್ಚ ಮಟ್ಟದ ಅಧಿಕಾರದವರೆಗೆ ಎಲ್ಲವೂ ಕೈ ಒಡ್ಡುವಂತವಾಗ ಭಿಕ್ಷುಕರಾಗ್ಯಾರ, ಭಿಕಾರಿಗಳಾಗ್ಯಾರ. ಇವರಿಂದ ನೀವು ಏನಾದರೂ ದೇಶದೊಳಗ ಸಮಾನತೆಯನ್ನು ತರಬಲ್ಲಿರ?
ಈ ದೇಶದೊಳಗೆ ಶಾಂತಿಯನ್ನು ತರಬಲ್ಲಿರ? ಈ ದೇಶದೊಳಗೆ ಸೌಖ್ಯದಿಂದ ಇರಲಿಕ್ಕೆ ಅನುವು ಮಾಡಿ ಕೊಡಬಲ್ಲಿರ? ನೀವು ತಿಳಿದವರು, ಬುದ್ಧಿವಂತರು ಇಂಥ ಮಹಾನ್ ತಪ್ಪನ್ನ ಮಾಡಬಾರದು. ಏನಾಗೈತೆ ಅಂದ್ರ ತಲೆ ಬೆಳೆದೈತಿ, ಹೃದಯ ಕಳ್ಕೊಂಡೈತಿ.